ಮನುಷ್ಯನ ದೊಡ್ಡ ಶತ್ರು ಹೊರಗಿರುವ ವ್ಯಕ್ತಿಯಲ್ಲ, ಅವನ ನಿಜವಾದ ಶತ್ರು ಅವನೊಳಗೆ ಇರುತ್ತಾನೆ. ಆ ಶತ್ರುಗಳ ಹೆಸರು ಕೋಪ, ಅಹಂಕಾರ, ಭಯ, ಅಸೂಯೆ ಮತ್ತು ನಿಯಂತ್ರಣವಿಲ್ಲದ ಮನಸ್ಸು. ಇವುಗಳನ್ನು ಗೆಲ್ಲಲು ಸಾಧ್ಯವಾದರೆ ಜಗತ್ತಿನ ಯಾವುದೇ ಸಮಸ್ಯೆಯೂ ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ. ಇದೇ ಸತ್ಯವನ್ನು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಕೋಪವು ಬೆಂಕಿಯಂತಿದೆ. ಅದು ಮೊದಲು ಅದನ್ನು ಹೊತ್ತಿರುವವನನ್ನೇ ಸುಡುತ್ತದೆ. ಕೋಪದಲ್ಲಿ ತೆಗೆದುಕೊಳ್ಳುವ ಒಂದು ನಿರ್ಧಾರ, ಒಂದು ಮಾತು ಅಥವಾ ಒಂದು ಹೆಜ್ಜೆ ಜೀವನಪೂರ್ತಿ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಆದ್ದರಿಂದ ಶ್ರೀಕೃಷ್ಣ ಹೇಳುತ್ತಾರೆ, ಕೋಪ ಬಂದ ಕ್ಷಣದಲ್ಲೇ ಪ್ರತಿಕ್ರಿಯೆ ನೀಡಬೇಡ. ಆಳವಾಗಿ ಉಸಿರೆಳೆ. ಸ್ವಲ್ಪ ಸಮಯ ಮೌನವಾಗಿರು. ಮೌನವು ಅನೇಕ ಯುದ್ಧಗಳನ್ನು ಆರಂಭವಾಗುವ ಮೊದಲೇ ಮುಗಿಸಿಬಿಡುತ್ತದೆ. ನಿನ್ನ ಜೀವನದಲ್ಲಿ ಯಶಸ್ಸು ಬಂದಾಗ ಅದನ್ನು ದೇವರ ಆಶೀರ್ವಾದವೆಂದು ಸ್ವೀಕರಿಸು. ಸೋಲು ಬಂದಾಗ ಅದನ್ನು ದೇವರ ಪಾಠವೆಂದು ಸ್ವೀಕರಿಸು. ಎರಡೂ ನಿನ್ನ ಬೆಳವಣಿಗೆಗೆ ಅಗತ್ಯ. ಕೋಟ್ಯಂತರ ಹಣವಿದ್ದರೂ ನೆಮ್ಮದಿಯಿಂದ ನಿದ್ರೆ ಮಾಡಲಾಗದಿದ್ದರೆ ಆ ಸಂಪತ್ತಿಗೆ ಏನು ಅರ್ಥ? ಆದರೆ ಕಡಿಮೆ ಹಣದಲ್ಲೂ ಸಂತೋಷದಿಂದ ಬದುಕುವವನು ನಿಜವಾದ ಶ್ರೀಮಂತ. ಶ್ರೀಕೃಷ್ಣ ಇನ್ನೊಂದು ಮಹತ್ವದ ಪಾಠವನ್ನು ಹೇಳುತ್ತಾರೆ. ಆಸೆ ಇರಬೇಕು, ಆದರೆ ಆಸೆಯ ಗುಲಾಮನಾಗಬಾರದು. ಆಸೆ ಮನುಷ್ಯನನ್ನು ಮುಂದೆ ಕರೆದೊಯ್ಯುತ್ತದೆ. ಆದರೆ ಮಿತಿಮೀರಿದ ಆಸೆ ಅವನನ್ನು ನಾಶದ ದಾರಿಗೆ ತಳ್ಳುತ್ತದೆ. ಇಂದು ಜನರು ತಮ್ಮ ಅಗತ್ಯಕ್ಕಿಂತ ಹೆಚ್ಚು ವಸ್ತುಗಳನ್ನು ಸಂಗ್ರಹಿಸುತ್ತಿದ್ದಾರೆ. ಆದರೆ ಅವರ ಮನಸ್ಸು ಮಾತ್ರ ಖಾಲಿಯಾಗುತ್ತಿದೆ. ಹೊರಗೆ ಎಲ್ಲವೂ ಇದ್ದರೂ ಒಳಗೆ ಸಂತೋಷವಿಲ್ಲ, ಕಾರಣ ಅವರು ವಸ್ತುಗಳನ್ನು ಸಂಗ್ರಹಿಸಿದ್ದಾರೆ, ಆದರೆ ಮನಸ್ಸಿನ ಶಾಂತಿಯನ್ನು ಕಳೆದುಕೊಂಡಿದ್ದಾರೆ. ಒಮ್ಮೆ ನಿನ್ನನ್ನು ನೀನೇ ಕೇಳಿಕೋ, ನಾನು ನಿಜವಾಗಿಯೂ ಸಂತೋಷವಾಗಿದ್ದೇನಾ? ಅಥವಾ ಇತರರಿಗೆ ನಾನು ಸಂತೋಷವಾಗಿರುವಂತೆ ತೋರಿಸಲು ಮಾತ್ರ ಬದುಕುತ್ತಿದ್ದೇನಾ? ಈ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರಿಸಿದಾಗ ನಿನ್ನ ಜೀವನದ ನಿಜವಾದ ದಾರಿ ಕಾಣಲು ಪ್ರಾರಂಭವಾಗುತ್ತದೆ. ಶ್ರೀಕೃಷ್ಣ ಹೇಳುತ್ತಾರೆ, ಕೃತಜ್ಞತೆಯನ್ನು ಕಲಿತುಕೋ. ಇಂದು ನಿನ್ನ ಬಳಿ ಇರುವುದನ್ನು ಗೌರವಿಸು. ಏಕೆಂದರೆ ನೀನು ಸಾಮಾನ್ಯವೆಂದು ಭಾವಿಸುವ ಅನೇಕ ವಿಷಯಗಳು ಇನ್ನೊಬ್ಬರ ಕನಸಾಗಿರಬಹುದು. ಆರೋಗ್ಯ, ಕುಟುಂಬ, ಆಹಾರ, ಉಸಿರು, ಜೀವನ ಇವೆಲ್ಲವೂ ದೇವರ ಆಶೀರ್ವಾದ. ಕೃತಜ್ಞತೆ ಇರುವ ಮನಸ್ಸಿನಲ್ಲಿ ಅಸೂಯೆ ಉಳಿಯುವುದಿಲ್ಲ. ಅಸೂಯೆ ಇಲ್ಲದ ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತದೆ. ಶಾಂತಿ ಇರುವಲ್ಲಿ ಸಂತೋಷ ಹುಟ್ಟುತ್ತದೆ. ಕೆಲವರು ದೇವರನ್ನು ಕೇವಲ ಹಣಕ್ಕಾಗಿ ಪ್ರಾರ್ಥಿಸುತ್ತಾರೆ. ಆದರೆ ಶ್ರೀಕೃಷ್ಣ ಹೇಳುತ್ತಾರೆ, ದೇವರು ಮೊದಲು ನಿನಗೆ ಸರಿಯಾದ ಬುದ್ಧಿ ಮತ್ತು ಸರಿಯಾದ ದಾರಿಯನ್ನು ಕೊಡುತ್ತಾನೆ. ಆ ದಾರಿಯಲ್ಲಿ ನಡೆಯುವುದು ನಿನ್ನ ಕರ್ತವ್ಯ. ಪರಿಶ್ರಮವಿಲ್ಲದೆ ಕೇವಲ ಅದೃಷ್ಟಕ್ಕಾಗಿ ಕಾಯುವುದು ಜ್ಞಾನವಲ್ಲ. ಆದ್ದರಿಂದ ಇಂದಿನಿಂದ ಹಣದ ಹಿಂದೆ ಓಡುವುದಕ್ಕಿಂತ ಮೌಲ್ಯಯುತ ವ್ಯಕ್ತಿಯಾಗಲು ಪ್ರಯತ್ನಿಸು. ಮೌಲ್ಯ ಇರುವವನನ್ನು ಹಣವೇ ಹುಡುಕಿಕೊಂಡು ಬರುತ್ತದೆ. ಪ್ರಾಮಾಣಿಕತೆ ಇರುವವನಿಗೆ ಗೌರವವೇ ಸಂಪತ್ತಾಗುತ್ತದೆ. ಒಳ್ಳೆಯ ಹೃದಯ ಇರುವವನಿಗೆ ದೇವರ ಆಶೀರ್ವಾದ ಸದಾ ಜೊತೆಯಾಗಿರುತ್ತದೆ. ಜೀವನದ ನಿಜವಾದ ಗುರಿ ಕೇವಲ ಶ್ರೀಮಂತನಾಗುವುದು ಅಲ್ಲ, ಒಳ್ಳೆಯ ಮನುಷ್ಯನಾಗುವುದು. ಏಕೆಂದರೆ ಹಣದಿಂದ ಮನೆ ಕಟ್ಟಬಹುದು, ಆದರೆ ಪ್ರೀತಿಯ ಕುಟುಂಬವನ್ನು ಕಟ್ಟಲು ಸಾಧ್ಯವಿಲ್ಲ. ಹಣದಿಂದ ಔಷಧಿ ಖರೀದಿಸಬಹುದು, ಆದರೆ ಆರೋಗ್ಯವನ್ನು ಖರೀದಿಸಲು ಸಾಧ್ಯವಿಲ್ಲ. ಹಣದಿಂದ ಹಾಸಿಗೆಯನ್ನು ಖರೀದಿಸಬಹುದು, ಆದರೆ ನೆಮ್ಮದಿಯ ನಿದ್ರೆಯನ್ನು ಖರೀದಿಸಲು ಸಾಧ್ಯವಿಲ್ಲ. ಆದ್ದರಿಂದ ಶ್ರೀಕೃಷ್ಣ ಹೇಳುವ ಮಾರ್ಗದಲ್ಲಿ ನಡೆಯು. ಪರಿಶ್ರಮ ಮಾಡು. ಧರ್ಮವನ್ನು ಪಾಲಿಸು. ಕೃತಜ್ಞತೆಯಿಂದ ಬದುಕು. ಆಸೆ ಇರಲಿ, ಆದರೆ ಅದು ನಿನ್ನನ್ನು ಆಳದಂತೆ ನೋಡಿಕೋ. ಆಗ ಮಾತ್ರ ನಿಜವಾದ ಸಂತೋಷ ಮತ್ತು ಯಶಸ್ಸು ನಿನ್ನ ಜೀವನದಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ಮನಸ್ಸಿನ ನಿಯಂತ್ರಣವೇ ನಿಜವಾದ ವಿಜಯ ಎಂದು ಶ್ರೀಕೃಷ್ಣ ಹೇಳುತ್ತಾರೆ. ಮನಸ್ಸು ಯಾವಾಗಲೂ ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ ಓಡುತ್ತಿರುತ್ತದೆ. ಇಂದು ಒಂದು ಆಸೆ, ನಾಳೆ ಮತ್ತೊಂದು ಆಸೆ. ಈ ಅಂತ್ಯವಿಲ್ಲದ ಓಟವೇ ಮನುಷ್ಯನಿಗೆ ಶಾಂತಿ ಸಿಗದಂತೆ ಮಾಡುತ್ತದೆ. ಆದ್ದರಿಂದ ಪ್ರತಿದಿನ ಕೆಲವು ನಿಮಿಷಗಳಾದರೂ ಮೌನವಾಗಿ ಕುಳಿತು ನಿನ್ನ ಮನಸ್ಸಿನೊಂದಿಗೆ ಮಾತನಾಡು. ನಿನ್ನನ್ನು ನೀನೇ ಕೇಳಿಕೋ, ನಾನು ಏಕೆ ಓಡುತ್ತಿದ್ದೇನೆ? ನನ್ನ ಜೀವನದ ನಿಜವಾದ ಗುರಿಯೇನು? ನಾನು ಸಂತೋಷವನ್ನು ಹೊರಗಿನ ವಸ್ತುಗಳಲ್ಲಿ ಹುಡುಕುತ್ತಿದ್ದೇನಾ ಅಥವಾ ನನ್ನೊಳಗೆ ಹುಡುಕುತ್ತಿದ್ದೇನಾ? ಶ್ರೀಕೃಷ್ಣ ಹೇಳುತ್ತಾರೆ, ಭಯವು ಮನಸ್ಸಿನಲ್ಲಿ ಹುಟ್ಟುತ್ತದೆ. ಧೈರ್ಯವು ಮನಸ್ಸಿನಲ್ಲೇ ಹುಟ್ಟುತ್ತದೆ. ಯಾವ ಆಲೋಚನೆಯನ್ನು ನೀನು ಬೆಳೆಸುತ್ತೀಯೋ ಅದು ನಿನ್ನ ಜೀವನವಾಗುತ್ತದೆ. ಆದ್ದರಿಂದ
ನಕಾರಾತ್ಮಕ ಆಲೋಚನೆಗಳಿಗೆ ಆಹಾರ ನೀಡಬೇಡ. ಒಳ್ಳೆಯ ಆಲೋಚನೆಗಳನ್ನು ಪ್ರತಿದಿನ ಬೆಳೆಸು. ಇತರರ ಯಶಸ್ಸನ್ನು ನೋಡಿ ಅಸೂಯೆ ಪಡುವ ಬದಲು ಅದರಿಂದ ಪ್ರೇರಣೆ ಪಡೆಯು. ಇತರರ ಸಂತೋಷವನ್ನು ನೋಡಿ ದುಃಖಪಡುವ ಬದಲು ಅವರಿಗಾಗಿ ಸಂತೋಷಪಡು. ಏಕೆಂದರೆ ಒಳ್ಳೆಯ ಮನಸ್ಸು ಹೊಂದಿರುವವನಿಗೆ ದೇವರು ಇನ್ನೂ ದೊಡ್ಡ ಆಶೀರ್ವಾದಗಳನ್ನು ನೀಡುತ್ತಾನೆ. ಒಬ್ಬ ಮನುಷ್ಯ ತನ್ನ ಮಾತುಗಳನ್ನು ನಿಯಂತ್ರಿಸಿದರೆ ಅವನು ಸಂಬಂಧಗಳನ್ನು ಉಳಿಸಿಕೊಳ್ಳಬಹುದು. ತನ್ನ ಕೋಪವನ್ನು ನಿಯಂತ್ರಿಸಿದರೆ ತನ್ನ ಗೌರವವನ್ನು ಉಳಿಸಿಕೊಳ್ಳಬಹುದು. ತನ್ನ ಮನಸ್ಸನ್ನು ನಿಯಂತ್ರಿಸಿದರೆ ತನ್ನ ಜೀವನವನ್ನೇ ಬದಲಾಯಿಸಬಹುದು. ಶ್ರೀಕೃಷ್ಣ ಹೇಳುವಂತೆ ಮನಸ್ಸು ನಿನ್ನ ಉತ್ತಮ ಸ್ನೇಹಿತನಾಗಬಹುದು. ಅದೇ ಮನಸ್ಸು ನಿನ್ನ ದೊಡ್ಡ ಶತ್ರುವಾಗಿಯೂ ಬದಲಾಗಬಹುದು. ಅದನ್ನು ಯಾವ ದಿಕ್ಕಿನಲ್ಲಿ ನಡೆಸಬೇಕು ಎಂಬುದು ನಿನ್ನ ಕೈಯಲ್ಲಿದೆ. ನಿನ್ನ ಜೀವನದಲ್ಲಿ ಎಷ್ಟೇ ಕತ್ತಲೆ ಇದ್ದರೂ ಒಂದು ದೀಪ ಸಾಕು ಬೆಳಕನ್ನು ತರಲು. ಅದೇ ರೀತಿ ಒಂದು ಒಳ್ಳೆಯ ಆಲೋಚನೆ, ಒಂದು ಒಳ್ಳೆಯ ನಿರ್ಧಾರ ಮತ್ತು ದೇವರ ಮೇಲಿನ ಒಂದು ಅಚಲವಾದ ನಂಬಿಕೆ ನಿನ್ನ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಆದ್ದರಿಂದ ಇಂದಿನಿಂದ ಕೋಪದ ಬದಲು ತಾಳ್ಮೆಯನ್ನು ಆರಿಸು. ಅಹಂಕಾರದ ಬದಲು ವಿನಮ್ರತೆಯನ್ನು ಆರಿಸು. ಭಯದ ಬದಲು ಧೈರ್ಯವನ್ನು ಆರಿಸು. ದ್ವೇಷದ ಬದಲು ಪ್ರೀತಿಯನ್ನು ಆರಿಸು. ಆಗ ಮಾತ್ರ ನಿನ್ನ ಮನಸ್ಸು ಶಾಂತಿಯಾಗುತ್ತದೆ ಮತ್ತು ಜೀವನ ಅರ್ಥಪೂರ್ಣವಾಗುತ್ತದೆ. ಈ ಪ್ರಶ್ನೆಗೆ ಶ್ರೀಕೃಷ್ಣ ನೀಡುವ ಉತ್ತರ ಅತ್ಯಂತ ಆಳವಾದದ್ದು. ಅವರು ಹೇಳುತ್ತಾರೆ, ಪ್ರತಿಯೊಬ್ಬ ಮನುಷ್ಯನೂ ಒಂದು ವಿಶೇಷ ಉದ್ದೇಶಕ್ಕಾಗಿ ಜನಿಸಿದ್ದಾನೆ. ಯಾರ ಜೀವನವೂ ವ್ಯರ್ಥವಲ್ಲ. ದೇವರು ಯಾರನ್ನೂ ಕಾರಣವಿಲ್ಲದೆ ಸೃಷ್ಟಿಸುವುದಿಲ್ಲ. ನಿನ್ನೊಳಗೂ ಒಂದು ಅಪಾರ ಶಕ್ತಿ, ಒಂದು ವಿಶೇಷ ಪ್ರತಿಭೆ ಮತ್ತು ಒಂದು ಮಹತ್ತರ ಗುರಿಯಡಗಿದೆ. ಅದನ್ನು ಕಂಡುಹಿಡಿಯುವುದೇ ನಿನ್ನ ಜೀವನದ ನಿಜವಾದ ಸಾಧನೆ. ಅನೇಕ ಬಾರಿ ನಾವು ನಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಂಡು ನಮ್ಮ ಸಾಮರ್ಥ್ಯವನ್ನೇ ಮರೆತುಬಿಡುತ್ತೇವೆ. ಅವನು ನನ್ನಿಗಿಂತ ಬುದ್ಧಿವಂತ, ಅವಳು ನನ್ನಿಗಿಂತ ಯಶಸ್ವಿ, ನಾನು ಏನೂ ಮಾಡಲು ಸಾಧ್ಯವಿಲ್ಲ ಎಂದುಕೊಳ್ಳುತ್ತೇವೆ. ಆದರೆ ಶ್ರೀಕೃಷ್ಣ ಹೇಳುತ್ತಾರೆ, ಇತರರ ಮಾರ್ಗವನ್ನು ಅನುಕರಿಸುವುದಕ್ಕಿಂತ ನಿನ್ನ ಸ್ವಧರ್ಮವನ್ನು ಅನುಸರಿಸುವುದು ಶ್ರೇಷ್ಠ. ನಿನಗೆ ದೇವರು ಕೊಟ್ಟಿರುವ ಸಾಮರ್ಥ್ಯವನ್ನು ಅರಿತು ಅದನ್ನು ಬೆಳೆಸಿದರೆ ಮಾತ್ರ ನಿಜವಾದ ಯಶಸ್ಸು ಸಿಗುತ್ತದೆ. ಶ್ರೀಕೃಷ್ಣ ಮತ್ತೊಂದು ಅಮೂಲ್ಯ ಸಂದೇಶ ನೀಡುತ್ತಾರೆ, ನಿನ್ನ ವಿಧಿಯನ್ನು ಬದಲಾಯಿಸುವ ಶಕ್ತಿ ನಿನ್ನ ಇಂದಿನ ಕರ್ಮದಲ್ಲಿದೆ. ನನ್ನ ಅದೃಷ್ಟವೇ ಹೀಗೆ ಎಂದು ಕೈಕಟ್ಟಿ ಕುಳಿತುಕೊಳ್ಳುವುದು ಜ್ಞಾನವಲ್ಲ. ಒಳ್ಳೆಯ ಆಲೋಚನೆ, ಪ್ರಾಮಾಣಿಕ ಪರಿಶ್ರಮ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವ ಜೀವನವು ಭವಿಷ್ಯವನ್ನು ಬದಲಾಯಿಸುತ್ತದೆ. ನಿನ್ನ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಒಂದು ವಿಷಯವನ್ನು ಎಂದಿಗೂ ಮರೆಯಬೇಡ. ನೀನು ಒಬ್ಬಂಟಿಯಲ್ಲ. ಪ್ರತಿಯೊಂದು ಹೆಜ್ಜೆಯಲ್ಲೂ ದೇವರು ನಿನ್ನೊಂದಿಗೆ ಇದ್ದಾನೆ. ನಿನಗೆ ಕಾಣದಿದ್ದರೂ ಅವನು ನಿನ್ನನ್ನು ಕಾಪಾಡುತ್ತಾನೆ. ನಿನಗೆ ಅರ್ಥವಾಗದಿದ್ದರೂ ಅವನು ನಿನ್ನ ಒಳಿತಿಗಾಗಿಯೇ ಯೋಜಿಸುತ್ತಾನೆ. ಆದ್ದರಿಂದ ಭಯಪಡಬೇಡ. ನಿನ್ನ ಕನಸುಗಳನ್ನು ಬಿಡಬೇಡ. ಸೋಲಿನಿಂದ ಕುಗ್ಗಬೇಡ. ಜನರ ಮಾತಿನಿಂದ ನಿನ್ನ ದಾರಿಯನ್ನು ಬದಲಿಸಬೇಡ. ಸತ್ಯ, ಧರ್ಮ ಮತ್ತು ಪ್ರಾಮಾಣಿಕತೆಯ ಮಾರ್ಗದಲ್ಲಿ ದೃಢವಾಗಿ ನಡೆಯು. ಇಂದು ನೀನು ಒಂದು ಸಣ್ಣ ಹೆಜ್ಜೆ ಇಡು. ನಾಳೆ ಇನ್ನೊಂದು ಹೆಜ್ಜೆ ಇಡು. ಪ್ರತಿದಿನ ನಿನ್ನನ್ನು ನೀನೇ ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸು. ಒಂದು ದಿನ ಹಿಂದೆ ತಿರುಗಿ ನೋಡಿದಾಗ ನೀನು ಕನಸು ಕಾಣದಷ್ಟು ದೂರ ಬಂದಿರುವೆ ಎಂಬುದು ನಿನಗೆ ತಿಳಿಯುತ್ತದೆ. ಶ್ರೀಕೃಷ್ಣ ಹೇಳುವಂತೆ ಜೀವನವು ಕೇವಲ ಉಸಿರಾಡುವುದಲ್ಲ, ಅದು ಧರ್ಮದಿಂದ ಬದುಕುವುದು, ಇತರರಿಗೆ ಒಳಿತು ಮಾಡುವುದು, ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸುವುದು ಮತ್ತು ಯಾವ ಪರಿಸ್ಥಿತಿಯಲ್ಲೂ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳುವುದಾಗಿದೆ. ಇದೇ ನಿಜವಾದ ಯಶಸ್ಸು. ಇದೇ ನಿಜವಾದ ವಿಜಯ. ಇಲ್ಲಿಯವರೆಗೆ ಕೇಳಿದ ಪ್ರತಿಯೊಂದು ಪಾಠವೂ ನಿನ್ನ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಆದರೆ ಅವುಗಳನ್ನು ಕೇಳುವುದಷ್ಟೇ ಸಾಕಾಗುವುದಿಲ್ಲ. ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಿಜವಾದ ಬದಲಾವಣೆ ಆರಂಭವಾಗುತ್ತದೆ. ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿ ನಿನ್ನ ಜೀವನವನ್ನು ನೆನಪಿಸಿಕೋ. ನೀನು ಅನುಭವಿಸಿದ ಸಂತೋಷಗಳು, ಕಷ್ಟಗಳು, ಅವಮಾನಗಳು, ನಂಬಿಕೆ ದ್ರೋಹಗಳು, ಸೋಲುಗಳು, ಯಶಸ್ಸುಗಳು ಇವೆಲ್ಲವೂ ಒಂದೇ ವಿಷಯವನ್ನು ಕಲಿಸುತ್ತವೆ. ಜೀವನವು ಎಂದಿಗೂ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಪ್ರತಿಯೊಂದು ಕತ್ತಲೆಯ ನಂತರ ಬೆಳಕು ಬರುತ್ತದೆ. ಪ್ರತಿಯೊಂದು ಬಿರುಗಾಳಿಯ ನಂತರ ಶಾಂತಿ ಬರುತ್ತದೆ. ಇದೇ ಪ್ರಕೃತಿಯ ನಿಯಮ. ಇದೇ ಶ್ರೀಕೃಷ್ಣನ ಸಂದೇಶ. ಅನೇಕ ಬಾರಿ ನಾವು ದೇವರನ್ನು ಕೇಳುತ್ತೇವೆ, ನನ್ನ ಜೀವನದಲ್ಲಿ ಇಷ್ಟೊಂದು ಕಷ್ಟ ಏಕೆ? ಆದರೆ ಶ್ರೀಕೃಷ್ಣ ಹೇಳುವ ಉತ್ತರ ಹೀಗಿರಬಹುದು, ನಿನ್ನೊಳಗಿನ ಶಕ್ತಿಯನ್ನು ನೀನೇ ಅರಿಯಲೆಂದು.
ಏಕೆಂದರೆ ಸುಲಭವಾದ ಜೀವನ ಯಾರನ್ನು ಮಹಾನ್ ವ್ಯಕ್ತಿಯನ್ನಾಗಿ ಮಾಡುವುದಿಲ್ಲ, ಸವಾಲುಗಳೇ ವ್ಯಕ್ತಿತ್ವವನ್ನು ರೂಪಿಸುತ್ತವೆ. ಚಿನ್ನವು ಬೆಂಕಿಯಲ್ಲಿ ಕರಗಿದ ನಂತರವೇ ಆಭರಣವಾಗುತ್ತದೆ. ವಜ್ರವು ಅಪಾರ ಒತ್ತಡವನ್ನು ಸಹಿಸಿದ ನಂತರವೇ ಹೊಳೆಯುತ್ತದೆ. ಅದೇ ರೀತಿ ಮನುಷ್ಯನು ಕಷ್ಟಗಳನ್ನು ಎದುರಿಸಿದ ನಂತರವೇ ಜೀವನದ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳುತ್ತಾನೆ. ಇಂದಿನ ಜಗತ್ತಿನಲ್ಲಿ ಜನರು ಹೊರಗಿನ ಯಶಸ್ಸನ್ನು ನೋಡುತ್ತಾರೆ, ಆದರೆ ದೇವರು ನಿನ್ನ ಒಳಗಿನ ಬೆಳವಣಿಗೆಯನ್ನು ನೋಡುತ್ತಾನೆ. ಜನರು ನಿನ್ನ ಹಣವನ್ನು ಎಣಿಸುತ್ತಾರೆ, ದೇವರು ನಿನ್ನ ಕರ್ಮವನ್ನು ಎಣಿಸುತ್ತಾನೆ. ಜನರು ನಿನ್ನ ಮಾತುಗಳನ್ನು ಕೇಳುತ್ತಾರೆ, ದೇವರು ನಿನ್ನ ಹೃದಯವನ್ನು ನೋಡುತ್ತಾನೆ. ಆದ್ದರಿಂದ ಯಾರನ್ನೂ ಮೋಸ ಮಾಡಬೇಡ, ಯಾರಿಗೂ ಅನ್ಯಾಯ ಮಾಡಬೇಡ. ನಿನ್ನಿಂದ ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡು, ಏಕೆಂದರೆ ಪ್ರತಿಯೊಂದು ಒಳ್ಳೆಯ ಕರ್ಮವೂ ಒಂದು ದಿನ ನಿನ್ನ ಜೀವನಕ್ಕೆ ಆಶೀರ್ವಾದವಾಗಿ ಮರಳಿ ಬರುತ್ತದೆ. ಶ್ರೀಕೃಷ್ಣ ನಮಗೆ ಮತ್ತೊಂದು ದೊಡ್ಡ ಸತ್ಯವನ್ನು ತಿಳಿಸುತ್ತಾರೆ. ನಿನ್ನ ಸಂತೋಷದ ಕಿಲಿಕೈ ಇನ್ನೊಬ್ಬರ ಕೈಯಲ್ಲಿ ಇರಬಾರದು. ಜನರು ಹೊಗಳಿದರೆ ಮಾತ್ರ ಸಂತೋಷ, ಟೀಕಿಸಿದರೆ ಮಾತ್ರ ದುಃಖ. ಈ ರೀತಿಯ ಜೀವನ ಎಂದಿಗೂ ಶಾಂತಿಯನ್ನು ನೀಡುವುದಿಲ್ಲ. ನಿಜವಾದ ಸಂತೋಷ ನಿನ್ನೊಳಗೆ ಇದೆ, ಅದನ್ನು ಹುಡುಕಲು ಕಲಿತುಕೋ. ನಿನ್ನ ಜೀವನದಲ್ಲಿ ಕೆಲವರು ಬರುತ್ತಾರೆ, ಕೆಲವರು ಹೋಗುತ್ತಾರೆ. ಕೆಲವರು ನಿನ್ನನ್ನು ಅರ್ಥಮಾಡಿಕೊಳ್ಳುತ್ತಾರೆ, ಕೆಲವರು ತಪ್ಪಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಆದರೆ ನೀನು ನಿನ್ನ ಸತ್ಯವನ್ನು ಬಿಡಬೇಡ. ಸತ್ಯದ ಮಾರ್ಗ ಕೆಲವೊಮ್ಮೆ ಕಷ್ಟವಾಗಿರಬಹುದು, ಆದರೆ ಅದು ಯಾವಾಗಲೂ ಸರಿಯಾದ ಗುರಿಗೆ ಕರೆದೊಯ್ಯುತ್ತದೆ. ಜೀವನದಲ್ಲಿ ಯಾವಾಗ ಗೊಂದಲ ಬಂದರೂ, ನಿರ್ಧಾರ ತೆಗೆದುಕೊಳ್ಳಲು ಕಷ್ಟವಾದರೂ, ನಿನ್ನ ಮನಸ್ಸು ದುಃಖದಿಂದ ತುಂಬಿದರೂ ಒಂದು ಕ್ಷಣ ನಿಲ್ಲು. ಆಳವಾಗಿ ಉಸಿರೆಳೆ. ಶ್ರೀಕೃಷ್ಣನನ್ನು ನೆನಪಿಸಿಕೋ. ನಿನ್ನ ಮನಸ್ಸನ್ನು ಶಾಂತಗೊಳಿಸು. ಶಾಂತವಾದ ಮನಸ್ಸು ಯಾವಾಗಲೂ ಸರಿಯಾದ ದಾರಿಯನ್ನು ಕಂಡುಕೊಳ್ಳುತ್ತದೆ. ದೇವರು ನಿನ್ನ ಜೀವನದ ಪ್ರತಿಯೊಂದು ಅಧ್ಯಾಯವನ್ನು ನೋಡುತ್ತಿದ್ದಾನೆ. ಇಂದು ನೀನು ಅಳುತ್ತಿದ್ದರೆ ನಾಳೆ ನೀನು ನಗುವ ದಿನವನ್ನು ಆತ ಈಗಾಗಲೇ ನೋಡಿದ್ದಾನೆ. ಇಂದು ನೀನು ಹೋರಾಡುತ್ತಿದ್ದರೆ ನಾಳೆ ನಿನ್ನ ವಿಜಯವನ್ನು ಆತ ತಿಳಿದಿದ್ದಾನೆ. ಆದ್ದರಿಂದ ಮಧ್ಯದಲ್ಲೇ ಸೋಲು ಒಪ್ಪಿಕೊಳ್ಳಬೇಡ. ನೀನು ಊಹಿಸಿರುವುದಕ್ಕಿಂತ ಹೆಚ್ಚು ಬಲಿಷ್ಠ, ನೀನು ಭಾವಿಸಿರುವುದಕ್ಕಿಂತ ಹೆಚ್ಚು ಸಾಮರ್ಥ್ಯ ಹೊಂದಿರುವೆ. ಮತ್ತು ದೇವರು ನಿನ್ನ ಬಗ್ಗೆ ನೀನು ನಂಬಿರುವುದಕ್ಕಿಂತಲೂ ದೊಡ್ಡ ಯೋಜನೆಯನ್ನು ಹೊಂದಿದ್ದಾನೆ. ಹೀಗಾಗಿ ಇಂದಿನಿಂದ ಒಂದು ಹೊಸ ಜೀವನವನ್ನು ಆರಂಭಿಸು. ಹಿಂದಿನ ತಪ್ಪುಗಳಿಗಾಗಿ ನಿನ್ನನ್ನು ನೀನೇ ಕ್ಷಮಿಸಿಕೋ. ನಿನ್ನನ್ನು ನೋಯಿಸಿದವರನ್ನು ಕ್ಷಮಿಸು. ನಿನ್ನ ಕನಸುಗಳಿಗೆ ಮತ್ತೆ ಜೀವ ಕೊಡು. ಪ್ರತಿದಿನ ಒಂದು ಒಳ್ಳೆಯ ಕೆಲಸ ಮಾಡು. ಪ್ರತಿದಿನ ಒಂದು ಹೊಸ ವಿಷಯ ಕಲಿತುಕೋ. ಪ್ರತಿದಿನ ದೇವರಿಗೆ ಕೃತಜ್ಞತೆ ಸಲ್ಲಿಸು. ಇದೇ ಶ್ರೀಕೃಷ್ಣನ ನಿಜವಾದ ಸಂದೇಶ. ಕರ್ಮ ಮಾಡು, ಧರ್ಮದಲ್ಲಿ ನಿಲ್ಲು, ಮನಸ್ಸನ್ನು ನಿಯಂತ್ರಿಸು, ಭಯವನ್ನು ಬಿಡು, ಪ್ರೀತಿಯಿಂದ ಬದುಕು ಮತ್ತು ದೇವರ ಮೇಲಿನ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡ. ನಿನ್ನ ಜೀವನದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಒಂದೇ. ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡು, ಫಲವನ್ನು ದೇವರಿಗೆ ಬಿಡು. ಸರಿಯಾದ ಸಮಯದಲ್ಲಿ ಸರಿಯಾದ ಬಾಗಿಲು ತೆರೆಯುತ್ತದೆ. ಸರಿಯಾದ ವ್ಯಕ್ತಿ ನಿನ್ನ ಜೀವನಕ್ಕೆ ಬರುತ್ತಾನೆ. ಸರಿಯಾದ ಅವಕಾಶ ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ. ಈ ಮಾತುಗಳನ್ನು ಕೇವಲ ಕೇಳಬೇಡ, ಅವುಗಳನ್ನು ಬದುಕು. ಏಕೆಂದರೆ ಭಗವದ್ಗೀತೆ ಓದಲು ಮಾತ್ರ ಇರುವ ಪುಸ್ತಕವಲ್ಲ, ಅದು ಬದುಕಲು ಇರುವ ಮಾರ್ಗ. ಜೈ ಶ್ರೀಕೃಷ್ಣ. ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ತಪ್ಪದೇ ಲೈಕ್ ಮಾಡಿ. ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಈ ಸಂದೇಶವನ್ನು ಹಂಚಿಕೊಳ್ಳಿ. ಇಂತಹ ಶ್ರೀಕೃಷ್ಣನ ಜೀವನ ಪಾಠಗಳು, ಭಗವದ್ಗೀತೆಯ ಅಮೂಲ್ಯ ಸಂದೇಶಗಳು ಮತ್ತು ಪ್ರೇರಣಾದಾಯಕ ಕನ್ನಡ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ. ಹರೇ ಕೃಷ್ಣ.